ಕರುನಾಡಿನ ಸಾಂಸ್ಕೃತಿಕ ರಾಯಭಾರಿ ಕೋಟ್ಯಾಂತರ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್. ಇದು ಕೇವಲ ಒಂದು ಹೆಸರಲ್ಲ, 7 ಕೋಟಿ ಕನ್ನಡಿಗರ ಅಸ್ಮಿತೆ. ಬೇಡರ ಕಣ್ಣಪ್ಪನಿಂದ ಶುರುವಾದ ಅವರ ಪಯಣ ಕೇವಲ ಚಿತ್ರರಂಗದ ಇತಿಹಾಸವಲ್ಲ, ಅದು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ. ತೆರೆಯ ಮೇಲೆ ತಾವು ಬೋಧಿಸಿದ ಮೌಲ್ಯಗಳನ್ನು ನಿಜ ಜೀವನದಲ್ಲೂ ಪಾಲಿಸಿದ ಅಣ್ಣಾವರು ತಮ್ಮ ಸರಳತೆ ಮತ್ತು ಅಭಿಮಾನಿಗಳೇ ನಮ್ಮ ದೇವರು ಎಂಬ ವಿನಯದ ಮೂಲಕವೇ ನಟ ಸಾರ್ವಭೌಮನಾದವರು. ಡಾಕ್ಟರ್ ರಾಜ್ ಅವರು ಸಿನಿಮಾ ಜಗತ್ತನ್ನು ಮೀರಿ ನಾಡು, ನುಡಿ, ನೆಲ, ಜಲದ ಉಳಿವಿಗಾಗಿ ನಡೆದ ಗೋಕಾಕ್ ಚಳವಳಿಯ ನೇತೃತ್ವ ವಹಿಸಿದ ಧೀಮಂತ ಶಕ್ತಿ. ಅವರು ಮನಸ್ಸು ಮಾಡಿದ್ದರೆ ರಾಜಕೀಯದ ಉನ್ನತ ಸ್ಥಾನಗಳನ್ನು ಏರಬಹುದಿತ್ತು. ಆದರೆ ಕನ್ನಡಿಗರ ಸೇವಕನಷ್ಟೇ ಎಂದು ಅಧಿಕಾರದಿಂದ ದೂರ ಉಳಿದ ನಿಸ್ವಾರ್ಥಿ. ಅವರ ಸ್ಮಾರಕಕ್ಕಾಗಿ ಸರ್ಕಾರ ನೀಡಿದ ಭೂಮಿ ಅವರು ನಾಡಿಗೆ ನೀಡಿದ ಕೊಡುಗೆಯ ಮುಂದೆ ತೀರಾ ಸಣ್ಣದು. ಅಣ್ಣಾವರು ನೀಡಿದ ನೇತ್ರದಾನದ ಕರೆ ಇಂದು ಲಕ್ಷಾಂತರ ಜನರಿಗೆ ಬೆಳಕಾಗಿದೆ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ಹಾಗಾಗಿ ಕಂಠೀರವ ಸ್ಟುಡಿಯೋದಲ್ಲಿರುವ ಅವರ ಸ್ಮಾರಕ ಕೇವಲ ಒಂದು ಜಾಗವಲ್ಲ, ಅದು ಈ ನಾಡು ಅವರಿಗೆ ಸಲ್ಲಿಸಿದ ಕೃತಜ್ಞತೆಯ ಸಂಕೇತ. ಆದರೆ ಇತ್ತೀಚೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಕೆಲವರು ಹದ್ದು ಮೀರಿ ವರ್ತಿಸುತ್ತಿರುವುದು ವಿಷಾದನೀಯ. ಈ ಮಣ್ಣಿನ ವಾಸನೆ, ಇಲ್ಲಿನ ಜನರ ಭಾವನೆಗಳ ಅರಿವಿಲ್ಲದ ಚೇತನ್ ಅಹಿಂಸಾ ಅವರಂತಹ ವ್ಯಕ್ತಿಗಳು ಅಣ್ಣಾವರ ಸ್ಮಾರಕದ ಬಗ್ಗೆ ಉದ್ದಟತನದ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ. ಕೇವಲ ಪ್ರಚಾರಕ್ಕಾಗಿ ಅಥವಾ ಅರೆಬೆಂದ ವೈಚಾರಿಕತೆಯ ಭ್ರಮೆಯಲ್ಲಿ ಕರ್ನಾಟಕದ ಅಸ್ಮಿತೆಯನ್ನೇ ಕಣಕುವ ಇಂತಹ ಮನಸ್ಥಿತಿಗಳಿಗೆ ಡಾಕ್ಟರ್ ರಾಜ್ ಅವರ ಸಾಧನೆಯ ಆಳ ಅಗಲ ಅರ್ಥವಾಗುವುದು ಅಸಾಧ್ಯ. ಆದರೆ ಇದೇ ಸಂದರ್ಭದಲ್ಲಿ ನಾವು ಮತ್ತೊಂದು ಮಗ್ಗುಲನ್ನು ಗಮನಿಸಬೇಕಿದೆ. ಡಾಕ್ಟರ್ ರಾಜ್ ಅವರು ಎಂದಿಗೂ ಸೌಜನ್ಯದ ಸಾಕಾರ ಮೂರ್ತಿಯಾಗಿದ್ದವರು. ಆದರೆ ಸಾರಾ ಗೋವಿಂದ್ ಸೇರಿದಂತೆ ಕೆಲ ಅಭಿಮಾನಿ ಸಂಘಟನೆಗಳು ಹಾಗೂ ಅಭಿಮಾನಿಗಳ ಹೆಸರಿನಲ್ಲಿ ದೊಂಬಿ ಎಬ್ಬಿಸುವುದು, ಅಶ್ಲೀಲ ಹಾಗೂ ಕೆಟ್ಟ ಪದಗಳ ಬಳಕೆ ಖಂಡಿತವಾಗಿಯೂ ಸ್ವಾಗತಾರ್ಹವಲ್ಲ. ವೈಚಾರಿಕ ಭಿನ್ನಾಭಿಪ್ರಾಯಗಳನ್ನು ಎದುರಿಸಲು ಅಣ್ಣಾವರ ಹೆಸರಿನಲ್ಲಿ ಈ ರೀತಿ ಅಸಭ್ಯವಾಗಿ ವರ್ತಿಸುವುದು ಸ್ವತಃ ಅಣ್ಣಾವರ ವ್ಯಕ್ತಿತ್ವಕ್ಕೆ ಮಾಡುವ ಅಪಚಾರ. ಅಭಿಮಾನದ ಹೆಸರಿನಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವುದು ಅಥವಾ ಯಾರನ್ನಾದರೂ ವೈಯಕ್ತಿಕವಾಗಿ ನೋಯಿಸುವುದು ಆ ಬಂಗಾರದ ಮನುಷ್ಯನ ಘನತೆಗೆ ತಕ್ಕುದಲ್ಲ. ಅಣ್ಣಾವರ ಗೌರವವನ್ನು ಕಾಪಾಡುವುದು ಎಂದರೆ ಅವರ ಹಾದಿಯಲ್ಲಿ ನಡೆಯುವುದೇ ಹೊರತು ಹಿಂಸೆ ಅಥವಾ ಕೆಟ್ಟ ಭಾಷೆಯ ಮೂಲಕವಲ್ಲ. ಇಂತಹ ವರ್ತನೆಗಳು ಅಕ್ಷಮ್ಯ ಮತ್ತು ಇದು ಅಣ್ಣಾವರ ಮೇಲಿರುವ ಅಭಿಮಾನವನ್ನು ಕುಂದಿಸುತ್ತದೆ. ವಿವಾದಗಳ ಮೂಲಕ ಸುದ್ದಿಯಾಗಲು ಬಯಸುವ ವ್ಯಕ್ತಿಗಳ ಮಾತುಗಳು ಗಾಳಿಯಲ್ಲಿ ತೂರಿ ಹೋಗುವ ಧೂಳಿಗೆ ಸಮಾನ. ಆದರೆ ಅಣ್ಣಾವರ ಸ್ಮಾರಕ ಕನ್ನಡಿಗರ ಪಾಲಿಗೆ ಕೇವಲ ಸಮಾಧಿಯಲ್ಲ, ಅದೊಂದು ಪುಣ್ಯಭೂಮಿ. ಈ ಸ್ಮಾರಕದ ಘನತೆಯನ್ನು ಕೆಣಕುವವರ ವಿರುದ್ಧ ಪ್ರತಿಭಟಿಸುವಾಗಲೂ ಆ ಮೇರು ವ್ಯಕ್ತಿತ್ವ ಕಲಿಸಿಕೊಟ್ಟ ಸಂಸ್ಕಾರ ಮತ್ತು ಸೌಜನ್ಯ ನಮ್ಮಲ್ಲಿರಲಿ. ಅಣ್ಣಾವರು ಕೇವಲ ವ್ಯಕ್ತಿಯಲ್ಲ, ಅವರು ಕರ್ನಾಟಕದ ಧೀಶಕ್ತಿ. ಆ ಶಕ್ತಿಯ ಘನತೆಯನ್ನು ಎತ್ತಿ ಹಿಡಿಯುವುದು ನಮ್ಮೆಲ್ಲರ ಜವಾಬ್ದಾರಿ.